ಆ ಕುಟುಂಬ ಮುದ್ದಾದ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿತ್ತು. ಆದರೆ ಹೆರಿಗೆ ನೋವು ಅಂತ ಹೇಳಿ ಆಸ್ಪತ್ರೆ ಸೇರಿದಂಥ ಮಹಿಳೆ ಸಾವನ್ನಪ್ಪಿದ್ದಾಳೆ. ಮನೆಯ ನಂದಾದೀಪ ಆರಿ ಹೋಗಿದ್ದು ಪತಿ ಗೋಳಾಟ ಮುಗಿಲೆತ್ತರಕ್ಕೆ ಕೇಳಿಸುವಂತಾಗಿದೆ. ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದ್ದು, ಹೆರಿಗೆ ನಂತರ ಬಾಣಂತಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. 35 ವರ್ಷದ ಶ್ರುತಿ ಎಂಬಂತಹ ಮಹಿಳೆ ಹೆರಿಗೆ ನಂತರ ಸಾವನ್ನಪ್ಪಿದಂತಹ ಬಾಣಂತಿಯಾಗಿದ್ದಾಳೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಹೇಳಿ ಇದೀಗ ಆಸ್ಪತ್ರೆ ಮುಂದೆ ಶ್ರುತಿ ಪತಿ ಗೋಳಾಟವನ್ನ ನಡೆಸಿದ್ದಾನೆ. 1 ಗಂಟೆಯ ನಂತರದಲ್ಲಿ ದಿಢೀರ್ ಅಂತ ಹೇಳಿ ಸೀರಿಯಸ್ ಅಂತ ಹೇಳಿದ್ದಾರಂತೆ ವೈದ್ಯರು. ಸೀರಿಯಸ್ ಆಗಿದೆ, ರಕ್ತ ತಂದುಕೊಡಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಸುಮಾರು 6 ಬಾಟಲ್ ರಕ್ತವನ್ನ ತಂದುಕೊಟ್ಟಿದ್ದಾರೆ ಸಂಬಂಧಿಕರು. ನಂತರ ಇಲ್ಲ ಆಗೋಲ್ಲ, ಮೈಸೂರಿಗೆ ಕರೆದುಕೊಂಡು ಹೋಗಿ ಅಂತ ಹೇಳಿ ವೈದ್ಯರು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಹಾಸನದಿಂದ ಮೈಸೂರಿಗೆ ಬಾಣಂತಿಯನ್ನ ಪತಿ ಕರೆದೊಯ್ದಿದ್ದಾರೆ. ಅರ್ಧ ದೂರ ಕ್ರಮಿಸುವಷ್ಟರಲ್ಲಿ ಶ್ರುತಿ ಸಾವನ್ನಪ್ಪಿದ್ದಾಳೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಬಾಣಂತಿ ನನ್ನ ಪತ್ನಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಇದೀಗ ಪತಿ ಆರೋಪವನ್ನ ಮಾಡ್ತಿದ್ದಾರೆ. ಹೇಮ್ಸ್ ಆಸ್ಪತ್ರೆ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ ಶ್ರುತಿ ಪತಿ. ಈ ರೀತಿ ಸಮಸ್ಯೆ ಯಾರಿಗೂ ಕೂಡ ಆಗಬಾರ್ದು. ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ನಂಬಿ ಬರ್ತೀವಿ, ಆದ್ರೆ ಇಲ್ಲಿ ವ್ಯವಸ್ಥೆ ಹೀಗಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಭಾನುವಾರದಿಂದಲೇ ವೈದ್ಯರಿಲ್ಲದೆ ಗಂಟೆಗಟ್ಟಲೆ ಗರ್ಭಿಣಿ ಶ್ರುತಿ ಕಾದಿದ್ಲಂತೆ. ಹೆರಿಗೆ ನಂತರ ಬಾಣಂತಿ ಚೆನ್ನಾಗಿ ಇದ್ಲು, ಆದ್ರೆ ವೈದ್ಯರು ಹೇಳ್ತಾ ಇರೋದು ಹೀಗೆ, ಬಟ್ ಅಲ್ಲಾಗಿದ್ದು ಬೇರೆನೆ ಅಂತ ಹೇಳಿ ಇದೀಗ ಪತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೆರಿಗೆ ನಂತರ ಬಾಣಂತಿ ಚೆನ್ನಾಗಿದ್ಲು ಅಂತ ಹೇಳಿ ವೈದ್ಯರು ಹೇಳ್ತಾರಷ್ಟೇ, ಆದ್ರೆ ಏನೂ ಸರಿ ಇರ್ಲಿಲ್ಲ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತ ಹೇಳಿ ಇದೀಗ ಮೃತ ಬಾಣಂತಿ ಶ್ರುತಿ ಪತಿ ಆರೋಪವನ್ನ ಮಾಡಿದ್ದಾರೆ. ಭಾನುವಾರ ಹೆರಿಗೆಗಾಗಿ ಬಂದಿದ್ದಂತಹ ಶ್ರುತಿ ಇದೀಗ ಸಾವನ್ನಪ್ಪಿದ್ದಾಳೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಹೇಳಿ ಆಸ್ಪತ್ರೆ ಮುಂದೆ ಶ್ರುತಿ ಪತಿ ಗೋಳಾಟವನ್ನ ನಡೆಸಿದ್ದಾರೆ. ಮಕ್ಕಳಿಗೆ ಕಷ್ಟ ಐತೆ. ಪ್ರೈವೇಟ್ ಸ್ಕೂಲ್ಗಳು ದಂಧೆ ಮಾಡ್ಕೊಂಡಾರೆ, ಪ್ರೈವೇಟ್ ಕಾಲೇಜ್ಗಳು ದಂಧೆ, ಪ್ರೈವೇಟ್ ಡಿಪಾರ್ಟ್ಮೆಂಟ್ಗಳ ದಂಧೆ ಎಲ್ಲ ಐತಕ್ಕ. ಮಾಡೋರು ಎಲ್ಲ ಐತೆ, ಪ್ರೈವೇಟ್ ಹಾಸ್ಪಿಟ್ಲುಗಳು ದಂಧೆ. ಫೋಟೋ ಕಳಿಸಿ. ಏನಾಯ್ತು ಏನಾಯ್ತು? 1 ಗಂಟೆ ಕರ್ಕೆ ಬಂದೆ. ಶನಿವಾರ ರಾತ್ರಿ, ಭಾನುವಾರ ಯಾವ ಡಾಕ್ಟರ್ಗಳು ಫೆಸಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು 2 ಗಂಟೆಗೆ ಡೆಲಿವರಿ ಮಾಡ್ತಾರೆ. ಪೈನ್ ಬರೋವರೆಗೂ ಅವಳನ್ನ ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಿಲ್ಲ, ಯಾರೂ ನೋಡಿಲ್ಲ. ನನಗೆ ಫೋನ್ ಮಾಡಿ ಹೇಳಿದ್ಲು, ನನ್ನ ಯಾವ ಡಾಕ್ಟ್ರು ನೋಡ್ತಿಲ್ಲ, ಯಾರಿಗಾರು ಫೋನ್ ಮಾಡಪ್ಪ, ಇಲ್ಲ ನಾನು ಹೊರಗಡೆ ಕರ್ಕೋಗು ಅಂತ ಪಡ್ಕೊಂಡು ನಾವು ಒಳಗಡೆಗೆ ಹೋಗಿ ಎಲ್ಲ ಕಡೆ ಗೇಟು ಬಾಗ್ಲು ಹಾಕಿದ್ದಾರೆ ಕೆಳಕ. ಯಾರನ್ನು ಮಾತಾಡ್ಸಕ್ಕೈತಲ್ಲ, ಸೆಕ್ಯೂರಿಟಿಗಳು ಒಳಗಡೆ ಬಿಡಲ್ಲ. ಯಾರಿಗೂ ಬರ್ಬಾರ್ದು ಪೈನ್ ಬಂದಿದ್ದೇನೆ ನಿಂಗೆ ಆಯ್ತದೆ ಕೂತ್ಕೊಳ್ಳೆ ಡೆಲಿವರಿಯಾ ಎಲ್ಲ ಕೋಚಿಂದಲ್ಲಿ ಮಾತಾಡ್ಕೊಂಡು ಅವನಲ್ಲಿ ಕೂರಿಸ್ಕೊಂಡು ಲಾಸ್ಟಿಗೆ 2 ಗಂಟೆ 2:30 ಡೆಲಿವರಿ ಮಾಡಿಸಿ 6 ಗಂಟೆಗೆ ಸಾಕಿದ್ರು. ಅವಳಿಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಿಲ್ವಾ ಡಾಕ್ಟ್ರುಗಳಿಗೆ. ಯಾವ ಡಾಕ್ಟ್ರು ಬಂದಿದ್ಲು, ಅವಳಿಗೆ ಯಾವ ಟೆಕ್ನಿಷಿಯನ್ ಇದ್ರು, ಓದೋ ಹುಡ್ಲಿದ್ವು, ಯಾರಿದ್ರಕ್ಕ. ಭಾನುವಾರ ದಿನ ಯಾರು ಡ್ಯೂಟಿ ಮಾಡಲ್ವಾ? ಇಲ್ಲಿರೋ ಪ್ರತಿ ಒಂದು ಬೇವರ್ಸಿ ಡಾಕ್ಟ್ರುಗಳು ಹೊರಗಡೆ ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟ್ಲು ಮಾಡ್ಕೊಂಡು ದುಡ್ಡು ಮಾಡ್ತಾವ್ರೆ. ಯಾಕೆ ಕೊಟ್ಟಿದ್ದೆ ಕೆಟ್ಟ ಸರ್ಕಾರ? ಯಾಕೆ ಕೊಟ್ಟಿದ್ದಕ್ಕ ಅವರಿಗೆ? ಯಾಕೆ ಕೊಟ್ಟಿದ್ದೆ? ಅಲ್ಲೋದ್ರೆ ಟ್ರೀಟ್ಮೆಂಟ್ ಸಿಗುತ್ತೆ, ಇಲ್ಲಾದ್ರೆ ಸಿಗಲ್ವಾ? ಇಲ್ಲಿ ಕೊಡಲ್ವಾ? ಆ ಥರ ಟ್ರೀಟ್ಮೆಂಟ್ ಇಲ್ಲ ಅಂದ್ಮೇಲೆ ಯಾಕೆ ಕಟ್ಟಾರೆ ಇಂಥ ಹಾಸ್ಪಿಟ್ಲ? ಯಾಕೆ ಕಟ್ಟಾರೆ? ಇಷ್ಟೆಷ್ಟು ಪಾಪ ವಯಸ್ಸು ಒಳಗೆ ಇಟ್ಟಾರೆ ಕಣಕ್ಕ. ಯಾವ್ದನ್ನ ಹೆಂಗ ಕಬ್ಸ ಹಾಕ್ಲಿ ನಾನು? ಈಗ ಬಾಡಿ ಎಲ್ಲಿದೆ ಸರ್? ಭಾನುವಾರ ಅಡ್ಮಿಟ್ ಮಾಡಿರೋದು. ಶನಿವಾರ 1 ಗಂಟೆಲಿ ಅಡ್ಮಿಟ್ ಮಾಡಿದ್ದೆ. ರಾತ್ರಿ 1 ಗಂಟೆಲಿ ಅಡ್ಮಿಟ್ ಮಾಡಿ ಪೈನ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಭಾನುವಾರ 2 ಗಂಟೆಗೆ ಡೆಲಿವರಿ ಮಾಡಿಸಿದ್ದಾರೆ. ಡಾಕ್ಟ್ರುಗಳು ಯಾರೂ ಮುಟ್ಟಿಲ್ಲ, ಯಾರೋ ಟೆಕ್ನಿಷಿಯನ್ಗಳು ಬಂದು ಮಾಡ್ತಿದ್ದಾರೆ. ಅವಳಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಇವರು. ನೀವು ಒಳಗಡೆ ಹೋಗಿ ನೋಡಿದ್ರಾ? ಹೌದು ಮೇಡಮ್, ಒಳಗಡೆ ಇವರು ಲಾಸ್ಟ್ ಫೈನಲಲ್ಲಿ ನಿಮ್ಮ ಮನೆಯವ್ರು ಸೀರಿಯಸ್ ಇದ್ದಾರೆ, ಕರ್ಕೊಂಡೋಗಿ ಮೈಸೂರಿಗೆ ಅಂತ ತೋರಿಸಿದ್ರು ಕಣಕ್ಕ. ಪಾಪುನು ಸೀರಿಯಸ್ ಇದೆ, ಐಸಿಗೆ ಇಟ್ಟಿದ್ದೀವಿ ಅಂತ ತೋರಿಸಿದ್ರು. ನಮ್ಮ ಮನೆಯವರು ಮೈಸೂರಿಗೆ ಕರ್ಕೊಂಡು ಆಚೆಗೆ ಹೋಗೋದಕ್ಕೆ ಸತ್ತೋದ್ರು. ತಗೊಂಡೋಗಿ ಸುಟ್ಟಾಕಿ ಬಂದೆ. ನನ್ನ ಮಕ್ಕಳನ್ನ ಏನಾರು ಉಳಿಸ್ಲಿಲ್ಲ ಅಂದರೆ ಇವ್ರನ್ನ ಅಟ್ಟ ಹತ್ತಿಸ್ತೀನಿ. ಇವರು ನನ್ನ ಮಗಳನ್ನ ಉಳಿಸ್ಕೊಡ್ಬೇಕು, ಇವ್ರ ಮಗಳು ಉಳಿಸ್ಕೊಡ್ಬೇಕು.
ಐಸಿಯುದೊಳಗಿಟ್ಟರೆ ಕೆಟ್ಟ ಸರ್ಕಾರ ತಾಯಿಯ ಮಕ್ಕಳು ಅಂತ ತಾಯಿ ಮಕ್ಕಳಿಲ್ಲ. ನನ್ನ ತಾಯಿ ಕರ್ಕೊಂಡು ಬನ್ನಿ, ತಾಯಿ ಮಕ್ಕಳು ಕರ್ಕೊಂಡು ಬನ್ನಿ, ತಾಯಿಯ ಮಕ್ಕಳು ಹಾಸ್ಪಿಟ್ಲ್ ತಾಯಿ ಬರ್ಬೇಕು. ಇವ್ರ ಮನೆ ಹಾಳು ಬಿದ್ದಾಗ ಇವ್ರಿಗೆ ನನ್ನ ಕರ್ಕೊಂಡು ಹೋಗಿ ಆಚೆಗೆ ತೊಡ್ಕೊಳಕೈತಿಲ್ಲ ಅಂತ ಯಾರಿಗೂ ಫೋನ್ ಮಾಡಿ ಒಳಗಡೆ ಬಿಟ್ಟಿಲ್ಲ. ಸುತ್ತ ಗೇಟ್ ಹಾಕಿದ್ದಾರೆ. ಒಂದೇ ಗೇಟ್, ಒಂದು ಬ್ಲಡ್ ರಿಪೋರ್ಟ್ ತಗೋಬೇಕು ಅಂದ್ರೆ ಒಂದೇ ಗೇಟ್. ಈ ಕಡೆಗೆ ಹೋಗಿ ಆ ಕಡೆಯಿಂದ ಬ್ಲಡ್ ಎತ್ಕೊ ಬರ್ಬೇಕು ಅಂದ್ರೆ ಒಂದೇ ಗೇಟ್. ಇಲ್ಲೂ ಓಡಿದ್ರೆ ಆ ಕಡೆ ಅಷ್ಟು ಬಂದು ಈ ಕಡೆ ಅಷ್ಟು ಬ್ಲಡ್ ಬ್ಯಾಂಕಿಗೆ ಹೋಗ್ಬೇಕು. ಆ ಕಡೆ ಗೇಟ್ ಹಾಕಿದ್ರೆ ಆ ಕಡೆ ಅಷ್ಟು ಬಂದು ಇಲ್ಲಿ ಬರ್ಬೇಕು. ಸ್ಟಾರ್ಟ್ ಮಾಡಿದವರು 2:30 ಡೆಲಿವರಿ ಮಾಡ್ತಾರೆ. ಆ ಡೆಲಿವರಿ ಆದ್ಮೇಲೂ ನನ್ನ ಹೆಂಡತಿ ಚೆನ್ನಾಗಿ ಹೆಂಗ್ ಸತ್ತೋದ್ಲು, ಅವಳಿಗೆ ಯಾಕೆ ಟ್ರೀಟ್ಮೆಂಟ್ ಬರುತ್ತಿಲ್ಲ ಅಂತ ಫೆಸಿಲಿಟಿ ಇಲ್ವಾ ಇದ್ರ ಒಳಗಡೆ, ಯಾಕೆ ಸತ್ತೋದ್ಲು ನನಗೆ ಕಾರಣ ಬೇಕು. ಪಾಪುನ ಐಸಿ ಒಳಗಡೆ ಹಾಕಿದ್ದಾರೆ. ಅವಳು ಸಿಜರಿನ್ ಮಾಡಬೇಕಿತ್ತು, ಅದು ನನಗೆ ಬೇಡ. ಅವ್ರು ಏನು ಟ್ರೀಟ್ಮೆಂಟ್ ಮಾಡಬೇಕಾಯ್ತು ಮಾಡಿಲ್ಲ. ನನ್ನ ಹೈಯರ್ ಸೆಂಟ್ರಿಗೆ ಸತ್ತೋದ್ಮೇಲೆ ರೆಫರ್ ಮಾಡಿದ್ರು. ಸಂಜೆ 8:30 ರೆಫರ್ ಮಾಡಿದ್ದಾರೆ. ಮೈಸೂರಿಗೆ ತಗೊಂಡು ಹೋಗೋವರೆಗೆ ಇಲ್ಲಿ ವೆಂಟಿಲೇಟರ್ ಹಾಕಿ ಅವ್ಳ ಬಾಡಿ ರಿಯಾಕ್ಷನ್ ಆಗ ಮಾಡಿದ್ರು. ವಿಡಿಯೋ ನಾನು ಡಾಕ್ಟ್ರ್ ಹತ್ರ ಮಾತಾಡ್ಬೇಕು. ನಂದು ಏನಿಲ್ಲ, ನಂದು ಏನು ಅಬ್ಜೆಕ್ಷನ್ ಇಲ್ಲ. ನಾನು ಅವ್ರನ್ನ ಕೇಳ್ಕೋಬೇಕು ಅಷ್ಟೇ. ನಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ, ಇಲ್ಲಿಂದ ತಗೊಂಡೋಗಿ ವೆಂಟಿಲೇಟರ್ ಕಿತ್ತಾಕಿದ್ರು. ಒಳಗಡೆ ಇರೋದು ಅವನು ಹಾಕೋದು, ಒಳಗಡೆ ಅವಳು ಕಣ್ಣು ಇಲ್ಲ, ಪಲ್ಸು ಇಲ್ಲ, ಏನಿಲ್ಲ. ಅಲ್ಲ ಹಾಕಿ ಪಂಪ್ ಮಾಡಿ ಎಲ್ಲ ತೋರಿಸ್ತಾರೆ ಮಾನಿಟ್ರಲ್ಲಿ. ಮೈಸೂರು ಅಪೋಲೋ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಹೋಗೋದಕ್ಕೆ ಡೆತ್ ಆಯ್ತು. ನಮಗೂ ಡೌಟ್ ತಡಿ ಅಲ್ಲಿ ಹೋಗಿ ಕೇಳೋಣ. ಡಾಕ್ಟ್ರು ಬಾಡಿ ಒಳಗಡೆ ಹೋಗೋಕ್ಕೆ ಡೆತ್ ಆಗಿದೆ ತರಬೇಡಿ ಹಾಕಿರ್ತಾರೆ. ಡೆಲಿವರಿ 2:30 ಆಗಿದೆ. ಪಾಸು ಚೆನ್ನಾಗಿದೆ. ಸಂಡೇ 2:30 ಆಗಿದೆ. ಏನು ಮಾಡಿದ್ರೆ ಗೊತ್ತಿಲ್ಲ. ನಾರ್ಮಲ್ ಡೆಲಿವರಿ ಆಗಿದೆ. ಡಾಕ್ಟ್ರ್ ಅದನ್ನು ಕುತ್ಕೊಂಡು ಕೇಳಿದೆ ನಾನು, ಮೇಡಮ್ ಏನು ಪ್ರಾಬ್ಲಮ್ ಇದೆ, ಏನಾಯ್ತು ನಿಮಗೆ? ಏನಿಲ್ಲ, ನಾರ್ಮಲ್ ಡೆಲಿವರಿ ಆಗಿದೆ, ಬ್ಲಡ್ ಏನು ಬ್ಲೀಡಿಂಗ್ ಇಲ್ಲ, ಆರಾಮಾಗಿರ್ತೀವಿ. ನಾವೆಲ್ಲ ಹೊರಗಡೆ ಬಂದು ಸುಮ್ಮನೆ 1 ಅವರ್ ಆದಮೇಲೆ ಚೇಂಜ್ ನಿನ್ನ ಹೆಂಡತಿ ಸೀರಿಯಸ್ಸು, ಬ್ಲಡ್ ಬೇಕು ಅಂತ ಹೋಗಿ 5 ಬಾಟ್ಲು ಬ್ಲಡ್ ತಂದು ಕೊಟ್ಟೆ. ನಾನು 2 ಬಾಟ್ಲು ಹೇಳಿದ್ರು ಮುಂಚೆ ರಿಸರ್ವ್ ಮಾಡ್ಕೊಳ್ಳಿ ಅಂತ. 1 ಬಾಟ್ಲು ರಿಸರ್ವ್ ಮಾಡ್ಕೊಂಡಿದ್ದೆ ಗೌರ್ಮೆಂಟ್ ಹಾಸ್ಪಿಟಲ್. ನಾನು ಬ್ಲಡ್ನ ಡೊನೇಟ್ ಮಾಡಿ ಬೇರೆ ಬ್ಲಡ್ನ ರಿಸರ್ವ್ ಮಾಡ್ಕೊಂಡಿದ್ದೆ. ಅವರು ಹೇಳಿದರು ನಿಮಗೆ 24 ಅವರ್ಸ್ ಮಾತ್ರ ಟೈಮು, ಎಮರ್ಜೆನ್ಸಿ ಕೇಸ್ ಬಂದರೆ ಬೇರೆ ಕೊಡ್ತೀನಿ ಸರ್, ಬೇರೆ ಕಡೆ ನೋಡ್ಕೊಂಡಿದ್ದೆ. ಹಾಸನ ಬ್ಲಡ್ಡಿಗೆ ಹೋಗಿ 2 ಬಾಟ್ಲು ಅವಾಗಲೂ ತಂದು ಹಾಕಿದ್ರು. ಆ ಬ್ಲಡ್ ಯಾವಾಗ ಹಾಕಬೇಕು ಏನು ಅನ್ನೋದೇ ಗೊತ್ತಿಲ್ಲ. ಆಗ್ತಿದ್ದಂಗೆ ಏನು ಬಾಯಲ್ಲಿ ನೀರು ಅವಳಿಗೆ ಕೊಂಡೋಗ್ಬಿಡೋಕ್ಕೆ, ನೀರು ಕುಡ್ಕೊಳ್ಳೋಕ್ಕೆ ಬ್ಲಡ್ಡು ಮಿನಿಮಮ್ 3 ಅವರ್ಸ್ ಬೇಕು. ಒಂದು ಬಾಡಿ ಒಳಗೆ ಬ್ಲಡ್ ಹೋಗಿ ಅದು ಒಂದು ಹಂತಕ್ಕೆ ಬರಬೇಕು, ಒಂದು ಸ್ಟೇಜಿಗೆ ಬರಬೇಕು ಅಂದರೆ ನಾನು 2.5 ವರ್ಷ 2 ರಿಂದ 3 ವರ್ಷ 108 ಆಂಬುಲೆನ್ಸ್ ಡ್ರೈವರ್ ಆಗಿ GVKMR ಕಂಪ್ನಿನಲ್ಲಿ ವರ್ಕ್ ಮಾಡಿದ್ದೀನಿ. ಮೆಡಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಏನು ಅಂತ ಗೊತ್ತು. ಇವರು ಈ ಥರ ಮೋಸ ಮಾಡಾಕಿದ್ರು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.